ಉಷಾ ಭಂಡಾರಿ ಅಂತ ಒಬ್ಬರು ನಟಿ ಇದ್ದಾರೆ. ಅವರು ನೀನಾಸಮ್ಮು ಎಲ್ಲ ಮಾಡಿಕೊಂಡು ಕಡೆಗೆ ಇವಾಗ ಕಿರುತೆರೆಯಲ್ಲಿ, ಹಿರಿತೆರೆಯಲ್ಲಿ ಮತ್ತು ಅವ್ರದ್ದೇ ಒಂದು ಆಪ್ ಅಂತ ಹೇಳಿಬಿಟ್ಟು ಒಂದು ನಾಟಕದ ಆ್ಯಕ್ಟರ್ಸ್ಗಳನ್ನು ಟ್ರೈನ್ ಮಾಡುವ ಶಾಲೆ ನಡೆಸ್ತಾರೆ ಬೆಂಗಳೂರಿನಲ್ಲಿ. ಅವರು ಕಥಾವಳಿಯಲ್ಲಿ ಮೊದಲನೇ ಬಾರಿಗೆ ಕಾಮರೂಪಿ ಅಂತ ಹೇಳಿ ಒಂದು ನಾಟಕ ಡೈರೆಕ್ಟ್ ಮಾಡ್ತಾಯಿದ್ರು. ಆ ಕಾಮರೂಪಿ ಯಾರ್ದು ಅಂತಂದರೆ ಯು ಆರ್ ಅನಂತಮೂರ್ತಿಯವರ ಕಥೆ ಅದು. ಆ ಸಂಕಲನದಲ್ಲಿ ಸೂರ್ಯನ ಕುದುರೆ ಅಂತ ಅದು ಸಂಕಲನದ ಹೆಸರು. ಆ ಸಂಕಲನದಲ್ಲಿ ಸೂರ್ಯನ ಕುದುರೆ ಅನ್ನೋ ಒಂದು ಕಥೆಯೂ ಇತ್ತು. ಸೊ ಕಾಮರೂಪಿ ಮಾಡಬೇಕಾದ್ರೆ ಜೊತೆಗೆ ಸೂರ್ಯನ ಕುದುರೆ ಕಥೆನೂ ಓದಿದೆ. ಆ ಕಥೆಯಲ್ಲಿ ನನಗೆ ಒಂದು ನಾಟಕ ಕಾಣಿಸ್ತು 95ನೇ ಇಸ್ವಿಯಲ್ಲಿ. ಅಲ್ಲಿ ಆವಾಗ ನಾನು ಮೈಸೂರಿನಲ್ಲಿರುವ ನನ್ನ ಬೇರೆ ಬೇರೆ ಗೆಳೆಯರಿಗೆಲ್ಲ ಕೇಳಿದೆ, ಇದು ಒಂದು ನಾಟಕ ಮಾಡಬಹುದಾ ಹೇಗೆ ಅಂತ. ಇಲ್ಲ, ಇದು ನಾಟಕ ಮಾಡೋದಕ್ಕಾಗೋದಿಲ್ಲ ಅಂತಲೇ ನಾವು ಬಿಟ್ಟಿದ್ದೀವಿ, ಕಷ್ಟ ಇದು ತುಂಬ, ಇದರ ಸ್ಟ್ರಕ್ಚರ್ ತುಂಬ ಕಷ್ಟ ಇದೆ, ಸಾಹಿತ್ಯಿಕವಾಗಿಯೂ ಕಷ್ಟವಿದೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತು ಇದನ್ನು ಒಂದು ರಂಗಕೃತಿ ಮಾಡಿಸೋದು ತುಂಬ ಕಷ್ಟ ಅಂತಲೇ ನಾವು ಬಿಟ್ಟಿದ್ದೀವಿ ಅಂತ ಹೇಳಿದರು. ಆದರೆ ಆ ನಾಟಕ, ಅದರಲ್ಲಿ ಕಂಡ ನಾಟಕ ಇದೆಯಲ್ಲ, ಅದು ನಾಟಕ ಆಗೋದಕ್ಕೆ ನಾನು ಇದೇನು ಇವರು ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಯೋಚನೆ ಮಾಡಿಕೊಂಡು, ಬಟ್ ಕಥಾವಸ್ತು ಮನಸ್ಸಲ್ಲೇ ಇತ್ತು. ಹಾಗೇ ಇಟ್ಕೊಂಡು ಸುಮಾರು ವರ್ಷ ಹಾಗೇ ಇದ್ದೆ. ಕಡೆಗೆ ಶಿವಮೊಗ್ಗದಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಟೀಮ್ ಅಂತ ಹೇಳ್ಬಿಟ್ಟು ನಮ್ಮ ಪತ್ರಕರ್ತರದೇ ಒಂದು ತಂಡ ಕಟ್ಟಿದ್ರು. ಆ ತಂಡಕ್ಕೆ ಒಂದು ನಾಟಕ ಬೇಕಾಗತ್ತಲ್ಲ, ನಾಟಕ ಮಾಡಬೇಕಲ್ಲ ಅಂತ ಕೇಳಿದಾಗ ನಾನು ಈ ಪ್ರಪೋಸಲ್, ಈ ಕತೆ ಮಾಡಬಹುದು ಅಂತ ಇಟ್ಟೆ. ಕಡೆಗೆ ಸೂರ್ಯನ ಕುದುರೆ ನನಗೆ ತುಂಬ ಅಚ್ಚುಮೆಚ್ಚಿನ ಕತೆ. ಅದನ್ನು ಸತ್ಯನಾರಾಯಣ ರಾವ್ ಅಣತಿ ಅವ್ರ ಹತ್ರ ನಾಟಕ ಬರೆಸಿದೆ. ಅದನ್ನು ಕತೆ ಕೊಟ್ಬಿಟ್ಟು ಅವರು ಅದಕ್ಕೆ ಪದ್ಯಗಳನ್ನೆಲ್ಲ ಬರೆದು ಒಂದು ಸೀನ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಾವು 2001ನೇ ಇಸ್ವಿ ನವೆಂಬರ್ 22ನೇ ತಾರೀಕು ಆ ನಾಟಕದ ಮೊದಲನೇ ಪ್ರದರ್ಶನ ಕೊಟ್ವಿ. ಅದಕ್ಕೂ ಮುಂಚೆ ಈವನ್ ಶಿವಮೊಗ್ಗದಲ್ಲೂ ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್ನ ಕಾನ್ಫರೆನ್ಸ್ ಹಾಲ್ನಲ್ಲಿ ನಾನು ನಾಟಕದ ರೀಡಿಂಗ್ ಕೊಟ್ಟಾಗ ಅಲ್ಲಿ ಸೇರಿದ್ದ ಘಟಾನುಘಟಿಗಳು, ರಂಗಾಸಕ್ತರು, ರಂಗ ಪರಿಣಿತರು ಎಲ್ಲ ಇದು ಸಾಹಿತ್ಯಿಕವಾಗಿ ಒಂದು ಒಳ್ಳೆಯ ಕೃತಿ, ಆದರೆ ಇದೊಂದು ರಂಗಕೃತಿ ಆಗಬಲ್ಲದೆ ಅಂತ ನಮಗೆ ಅನುಮಾನ ಇದೆ ಅಂತ, ಹೇಗೆ ಮೈಸೂರಿನಲ್ಲಿ 6 ವರ್ಷದ ಹಿಂದೆ ಅನುಮಾನಗಳು ವ್ಯಕ್ತ ಆಗಿದ್ವು, ಅದೇ ಥರದ್ದೊಂದು ಅನುಮಾನ ಅಲ್ಲೂ ವ್ಯಕ್ತಪಡಿಸಿದ್ರು. ಆದರೆ ನಾನು ಬಹಳ ಜಿದ್ದಿನಿಂದ ಇದು ಒಂದು ಸಾಹಿತ್ಯದ ಕೃತಿಯಾಗಿ ಗೆಲ್ಲಬಹುದು ಅನ್ನೋದಾದರೆ ಇದು ರಂಗಕೃತಿಯಾಗಿಯೂ ಗೆಲ್ಲುವ ಸಾಧ್ಯತೆಗಳು ಸಾಕಷ್ಟಿದೆ. ಹಾಗಾಗಿ ಇದು ನಾಟಕ ಆಗಬಲ್ಲದು ಅಂತ ಅವರಿಗೆ ಅಶ್ಯೂರೆನ್ಸ್ ಕೊಟ್ಬಿಟ್ಟು ಕಡೆಗೆ ನಾವು ಸೂರ್ಯನ ಕುದುರೆ ನಾಟಕನ ಮಾಡಿದ್ವಿ. ಅಂದರೆ ಒಂದು ರಂಗಭೂಮಿಯ ಜರ್ನಿ ಹೇಗಿರುತ್ತೆ ಅಂತಂದರೆ ಇನ್ನೂ ಹೇಳ್ತಾ ಹೋದರೆ ತುಂಬಾ ಹೇಳ್ತಾ ಹೋಗ್ಬೋದು. ಆ ಸೂರ್ಯನ ಕುದುರೆ ನಾಟಕನ ಇವತ್ತಿನ ದಿವಸ ನಾವು ಇಲ್ಲೇ ರಿಹರ್ಸಲ್ ಮಾಡ್ತಾಯಿದ್ದೀವಿ. 25 ವರ್ಷಗಳ ನಂತರ ನನಗೆ ಆ ನಾಟಕವನ್ನು ಬೆಳಗಾಂನಲ್ಲಿ ಮಾಡಿದ್ವಿ. ಅದು ಆವಾಗ ಯುವ ನಿರ್ದೇಶಕರ ಫೆಸ್ಟಿವಲ್ ಕರೆದಿದ್ದರು. ಬೆಳಗಾಂನಲ್ಲಿ ಮಾಡಿದ್ದಾಗ ಆ ನಾಟಕನ ಶಿವಮೊಗ್ಗದಿಂದ ಕರೆಸಿದ್ರು ನಮಗೆ. ಅದನ್ನು ತಗೊಂಡು ಹೋಗಿದ್ವಿ 2001ನೇ ಇಸ್ವಿಯಲ್ಲಿ. ಆಮೇಲೆ ಉಡುಪಿ, ಧಾರವಾಡ, ಹುಬ್ಬಳ್ಳಿ ಹೀಗೆ ಬೇರೆ ಬೇರೆ ಕಡೆ ಆ ನಾಟಕದ ಪ್ರದರ್ಶನ ಆಗಿತ್ತು. ಬಟ್ ಅದು ಯಾವುದೋ ಕಾರಣಕ್ಕೆ ಮೈಸೂರಿನಲ್ಲಿ ಅದರ ಪ್ರದರ್ಶನ ಮಾಡೋದಕ್ಕೆ ಆಗಿರಲಿಲ್ಲ ನಮಗೆ. ಬಹುಶಃ ಏನು ಆಸಕ್ತಿ ಇತ್ತೋ ಅಥವಾ ನಮ್ಮ ಕಾಂಟ್ಯಾಕ್ಟ್ಸು ಅಥವಾ ನಾವು ಯಾರಿಗಾದ್ರೂ ಆರ್ಗನೈಸ್ ಮಾಡೋರಿಗೆ ಕೇಳೋದ್ರಲ್ಲಿ ಕಮ್ಮಿ ಆಗಿತ್ತೋ ಏನು ಕಥೆಯೋ ಗೊತ್ತಿಲ್ಲ. ಸೊ ಹಾಗಾಗಿ ಮೈಸೂರಿನಲ್ಲಿ ಆ ನಾಟಕನ ಮಾಡಿಸೋದಕ್ಕಾಗೇ ಇರಲಿಲ್ಲ. ಅದು ಅಲ್ಲದೆ 2007ನೇ ಇಸ್ವಿಯಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಒಟ್ಟಿ ಕುಟೀರ ಅನ್ನೋ ಒಂದು ತಂಡಕ್ಕೆ ಇದೇ ನಾಟಕನ ನಾನು ಡೈರೆಕ್ಟ್ ಮಾಡಿದ್ದೆ. ಅಗೇನ್ ಬೆಂಗಳೂರಿನಲ್ಲಿ ಅದು ಶೋಗಳಾಯಿತು. ಆದರೆ ಆ ಬೆಂಗಳೂರಿನಿಂದ ಮೈಸೂರಿಗೆ ತಂದು ಒಂದು ಪ್ರದರ್ಶನ ಮಾಡಬೇಕು ಅಂತ ಆಸೆ ಇದ್ದರೂ ಕೂಡ ಅದು ನೆರವೇರಲಿಲ್ಲ. ಯಾಕೆ ಅಂತ ಗೊತ್ತಾಗಲಿಲ್ಲ. ಬಟ್ಟು ಇಲ್ಲಿ ಮೈಸೂರಿನಲ್ಲಿ ಸೂರ್ಯನ ಕುದುರೆ ಕತೆ ನನಗೆ ನಾಟಕವಾಗಿ ಕಂಡಿದ್ದರಿಂದ ಒಂದಾದರೂ ಪ್ರದರ್ಶನ, ಒಂದಾದರೂ ಶೋ, ಒಂದಾದರೂ ಪ್ರಯೋಗ ಇಲ್ಲ ಆಗಬೇಕು ಅನ್ನೋ ಆಸೆ ಬಹಳ ವರ್ಷಗಳಿಂದ ಇತ್ತು. ಸೊ 30 ವರ್ಷಗಳ ನಂತರ ಈಗ ಸೂರ್ಯನ ಕುದುರೆ ನಾಟಕ ನಾನು ಮೈಸೂರಿನಲ್ಲಿ ನಿರ್ದೇಶನ ಮಾಡ್ತಾಯಿದ್ದೀನಿ. ಪರಿವರ್ತನಾ ರಂಗ ಸಮಾಜಕ್ಕೆ ಈ ನಿರ್ದೇಶನ ಮಾಡ್ತಾಯಿದ್ದೀನಿ. ಅದೊಂದು ದೊಡ್ಡ ಖುಷಿ ಇದೆ. ಸರ್, ನೀವು ಮೂಲತಃ ಯಾವ ಊರವರು? ನಿಮ್ಮ ತಂದೆ ತಾಯಿ ವೃತ್ತಿ ಜೀವನದಲ್ಲಿ ಅವ್ರು ಏನು ಮಾಡ್ತಾರೆ? ಮತ್ತು ನಿಮ್ಮ ವೃತ್ತಿ ಏನು? ಈ ನಾಟಕ ರಂಗಕ್ಕೆ ಬರೋಕ್ಕೆ ಮುಂಚೆ, ಕಲಾರಂಗಕ್ಕೆ ಬರೋಕ್ಕೆ ಮುಂಚೆ ನಿಮ್ಮದು ಒಂದು ವೃತ್ತಿ ಅಂತ ಇರುತ್ತಲ್ವ, ಅದು ನೀವು ವೃತ್ತಿ ಏನು ಮಾಡ್ಕೊಂಡಿದ್ರಿ ಸರ್? ನಮ್ಮ ತಂದೆಯವ್ರ ಊರು ಮೈಸೂರು, ನಮ್ಮ ತಾಯಿಯವರ ಊರು KR ನಗರ. ನಾನು ಹುಟ್ಟಿದ್ದು KR ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ 1973ನೇ ಇಸ್ವಿ ಜುಲೈ 25ನೇ ತಾರೀಕು. ಆದರೆ ನಮ್ಮ ತಂದೆಯವರು ರೈಲ್ವೆ ಇಲಾಖೆಯಲ್ಲಿ ಕ್ಲರ್ಕ್ ಆಗಿದ್ದರಿಂದ ಅವರು ಶಿವಮೊಗ್ಗದಲ್ಲಿದ್ದರು. ಶಿವಮೊಗ್ಗದ ರೈಲ್ವೆ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನನ್ನ ಬಾಲ್ಯ
ಮತ್ತು ಪ್ರೈಮರಿ ಸ್ಕೂಲು, ಹೈಸ್ಕೂಲು ಮತ್ತು ಸೆಕೆಂಡ್ PUC ತನಕ ಓದು ಶಿವಮೊಗ್ಗದಲ್ಲಾಯಿತು. ನನ್ನ ಅದೃಷ್ಟಕ್ಕೆ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ ಕೂಡ ಸಿಕ್ತು. ಇಂಜಿನಿಯರಿಂಗ್ ಓದೋದಕ್ಕೆ ಅಂತ ಬಂದೆ. ಇಂಜಿನಿಯರಿಂಗ್ ಓದೋದಕ್ಕೆ ಬಂದಾಗ ಇಲ್ಲಿ ತುಂಬ ತಂಡಗಳಲ್ಲಿ ನಾಟಕಗಳನ್ನು ಮಾಡಿದೆ. ಸುಮಾರು 40ಕ್ಕೂ ಹೆಚ್ಚು ನಾಟಕಗಳನ್ನು ನಾನು ಕೇವಲ 5 ವರ್ಷದ ಅವಧಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಯಿತು. ಎಲ್ಲ ತಂಡಗಳ ಜೊತೆ ಕೆಲಸ ಮಾಡ್ತಾಯಿದ್ದೆ ನಾನಿಲ್ಲಿ. ಕದಂಬ ರಂಗ ವೇದಿಕೆ, ವಿಶ್ಕಂಬ, ಕಲಾಪ್ರಿಯ, ವಾಸು ಅವ್ರದ್ದು ಅಮರಕಲಾ ಸಂಘ, ಹೀಗೆ ಸಾಕಷ್ಟು ತಂಡಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು. ಪ್ರಮುಖವಾಗಿ ಸಮುದಾಯದ ರವಿ ಅಂತ ಗುರುತಿಸ್ಕೊಂಡಿದ್ರು. ಯಾರು ಕರೆದ್ರು ಕೂಡ ಆರಾಮ್ಸೆ ಹೋಗಿ ನಾಟಕ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಹಾಗಾಗಿ HS ಉಮೇಶ್ ಅವರು ನಿರ್ದೇಶನದ ಮಹಾರಾತ್ರಿ, ಬಿರುಗಾಳಿ, ಆಗಲೇ ಹೇಳಿದೆ ನಾನು ನಿಮಗೆ, ನಟ ಸಾಮ್ರಾಟ, ದುಂಡಿ, ಕಣ್ಣೀರು, ನಾಲ್ಕರು ಅವರ ಕಣ್ಣೀರು, ಆಮೇಲೆ ತರಾಸು ಅವರ ದುರ್ಗಾಸ್ತಮನ, ಅದರಲ್ಲಿ ನಾನು ಬೆಳಕು ಮಾಡ್ತಾಯಿದ್ದೆ. ಸೊ ಹೀಗೆ ತುಂಬ ನಾಟಕಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವುದಕ್ಕೆ ಅವಕಾಶ ಸಿಕ್ತು. ನಾನು ಬಹುಶಃ ಕೆಲಸ ಮಾಡದೇ ಇರುವ ಏಕೈಕ ವಿಭಾಗ ಅಂತಂದರೆ ರಂಗಭೂಮಿಯಲ್ಲಿ ಸಂಗೀತ. ಯಾವ ಕಾರಣಕ್ಕೋ ಏನೋ ನನಗೂ ಸಂಗೀತ ಅಷ್ಟು ಒಗ್ಗಿ ಬರಲಿಲ್ಲ, ಅಥವಾ ನಾನು ಶಾಸ್ತ್ರೀಯವಾಗಿ ಸಂಗೀತ ಕಲಿಯುವ ಪ್ರಯತ್ನವನ್ನು ಯಾವತ್ತೂ ಮಾಡಲಿಲ್ಲ, ಹಾಡುವ ಪ್ರಯತ್ನವನ್ನು ಮಾಡಲಿಲ್ಲ. ಹಾಡು ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಹಾಡಿಲ್ಲ ಇದುವರೆಗೂ. ಎಲ್ಲಾದರೂ ಅದೇ ಬಾತ್ರೂಮ್ ಸಿಂಗರು ಅಂತ ಸ್ನಾನ ಮಾಡ್ಬೇಕಾದ್ರೆ ಜೋರಾಗಿ ಕೂತ್ಕೊಂಡು ಹೊಯ್ಕೋಬೋದು ಅಷ್ಟೇ. ಅದು ಬಿಟ್ಟರೆ ಎಲ್ಲನೂ ಯಾವುದೇ ಪ್ರದರ್ಶನಗಳಲ್ಲಾಗಲಿ, ನಾಟಕ ಪ್ರದರ್ಶನಗಳಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ನಾನು ಹಾಡುವ ಪ್ರಯತ್ನ ಮಾಡಿಲ್ಲ. ಅದು ಬಿಟ್ಟರೆ ರಂಗಭೂಮಿಯ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ, ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಬೇರೆ ಬೇರೆ ಥರದ ನಾಟಕಗಳನ್ನು ಮಾಡಿದ್ದೀನಿ. ಬೀದಿ ನಾಟಕಗಳನ್ನು ಮಾಡಿದ್ದೀನಿ. ಆಗಲೇ ಹೇಳಿದೆ ಕ್ವಾಡ್ರಾಂಗಲ್ ಪ್ಲೇ ಅಂತ. ಆ ಕ್ವಾಡ್ರಾಂಗಲ್ ಪ್ಲೇ ಅದು ಒಂದು ಪ್ರಕಾರ, ಅದನ್ನು ಮಾಡಿದ್ದೀನಿ. ಪ್ರೊಸಿನಿಯಂ ಮಾಡಿದ್ದೀನಿ. ಬೀದಿ ನಾಟಕಗಳನ್ನು ಡೈರೆಕ್ಟ್ ಕೂಡ ಮಾಡಿದ್ದೀನಿ. ಬ್ಯಾಂಗ್ಳೂರು ಸಿಟಿ ಸಾಕ್ಷರತಾ ಸಮಿತಿಗೆ ಮತ್ತು ಲಿಟ್ರಸಿ ಮಿಷನ್ಗೆ ಬಹಳ ವರ್ಷಗಳ ಹಿಂದೆ ಬೀದಿ ನಾಟಕಗಳನ್ನು ಡೈರೆಕ್ಟ್ ಮಾಡೋದಕ್ಕೆ ಕ್ಯಾಂಪ್ಗಳಿಗೆ ಹೋಗ್ತಾಯಿದ್ದೆ. ಆಲ್ ಬಿಕಾಸ್ ಆಫ್ ನಮಗೆ ಗೈಡೆನ್ಸ್ ಕೊಡ್ತಾಯಿದ್ದ ಉಮೇಶ್ ಮತ್ತು ರಮೇಶ್ ಅವರ ಕಾರಣಗಳಿಂದ. ಸೊ ಇಲ್ಲಿ ನಾಟಕವನ್ನು ಕಲ್ತಿದ್ದು. ಹಾಗಾಗಿ ಮತ್ತೆ ಮೈಸೂರಿನಲ್ಲಿ ನಾಟಕ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ನಿರ್ದೇಶನ ಮಾಡುವ, ನಾಟಕ ಮಾಡುವ ಅವಕಾಶ ಸಿಗ್ತಾ ಇರುತ್ತೆ. ಕಳೆದ ವರ್ಷ ಅತುಲ್ ಫುಗಾರ್ಡ್ದು ಶಾಡೋ ಆಫ್ ದಿ ಹಮ್ಮಿಂಗ್ ಬರ್ಡ್ನ ಒಂದು ನಾಟಕನ ಮಾಡಿದ್ವಿ. ಅದು ಆಲ್ಮೋಸ್ಟ್ 1 ಮ್ಯಾನ್ ಶೋ, ಬರೀ 2 ಪಾತ್ರ ಇರುವಂಥದ್ದು. ಮುಕ್ಕಾಲು ಭಾಗ ಒಬ್ಬನೇ ಇರ್ತಾನೆ ಸ್ಟೇಜ್ ಮೇಲೆ, ಆಮೇಲಿಂದ ಅವನ ಅಣ್ಣನ ಮಗಳು ಬರ್ತಾಳೆ. ಅದು ಅಣ್ಣನ ಮಗಳ ಜೊತೆ ನಡೆಯುವ ಸಂವಾದದಲ್ಲಿ ಆ ಕತೆ ಅಂತ್ಯ ಆಗುತ್ತೆ. ಆ ಥರ ಅದೊಂದು ನಾಟಕ ಈಗ ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ಮಾಡಿದ್ವಿ ನಾವಿಲ್ಲಿ. ಇದೇ ಹಾಲ್ನಲ್ಲಿ ಅದರ ಪ್ರಯೋಗ ಮಾಡಿದ್ವಿ, 2 ಶೋ ಮಾಡಿದ್ವಿ. ಸೊ ಹೀಗೆ ಆ್ಯಕ್ಟ್ ಮಾಡುವುದಕ್ಕೆ ರಂಗಭೂಮಿಯಲ್ಲಿ ಆಸಕ್ತಿ ಇರೋದ್ರಿಂದನೇ ಬಹುಶಃ ನಾನು ತುಂಬ ವರ್ಷ ಬೆಂಗಳೂರಿನಲ್ಲಿದ್ದೆ, ಜರ್ನಲಿಸ್ಟ್ ಆಗಿದ್ದೆ. ಶಿವಮೊಗ್ಗದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಇದ್ದವನು ನಂತರ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದರು. ಅಲ್ಲೊಂದು ಸ್ವಲ್ಪ ವರ್ಷ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಕೆಲಸ ಮಾಡಿ, ಆಮೇಲಿಂದ ವೆಬ್ ಪೋರ್ಟಲ್ಗಳಿಗೆ ಕೆಲಸ ಮಾಡಿ, msn.co.in ಅಂತ ಹೇಳಿಬಿಟ್ಟು. ತದನಂತರ ವಿಜಯ ಕರ್ನಾಟಕದ VRL ಗ್ರೂಪ್ನ ವಿಜಯ ಕರ್ನಾಟಕದಲ್ಲಿ ಒಂದು ಹೊಸ ಪತ್ರಿಕೆ ಶುರು ಮಾಡ್ತಿದ್ರು, ಉಷಾ ಕಿರಣ ಅಂಥೇಳಿ. ಅಲ್ಲಿ ಸೇರಿಕೊಂಡು ಅಲ್ಲಿ ಮತ್ತೆ ಇನ್ನೂ ಒಂದು ಪ್ರಯೋಗ ಮಾಡೋದಕ್ಕೆ ಅವಕಾಶ ಸಿಕ್ತು. ಕನ್ನಡದ ಮೊಟ್ಟ ಮೊದಲ ಸ್ಟೂಡೆಂಟ್ಸ್ ನ್ಯೂಸ್ ಪೇಪರ್, ಆ ಥರದ್ದೊಂದು ಪತ್ರಿಕೆಯನ್ನು ಸ್ಕೂಲ್ಗಳಿಗೆ, ಮೇಷ್ಟ್ರುಗಳಿಗೆ, ವಿದ್ಯಾರ್ಥಿಗಳಿಗೆ ಮಾತ್ರ ಓದುವುದಕ್ಕಾಗಿ, ಅಂದರೆ ಅವರಿಗೆ ಉಪಯೋಗ ಆಗುವಂತಹ ವಿಷಯ ಮತ್ತು ಕಂಟೆಂಟ್ನ ಕೊಡುವ ಒಂದು ನ್ಯೂಸ್ ಪೇಪರ್ನ ಡಿಸೈನ್ ಮಾಡಿ, ಇಂಪ್ಲಿಮೆಂಟ್ ಮಾಡಿ, ಅದನ್ನು ರನ್ ಮಾಡುವುದಕ್ಕೆ ಅವಕಾಶ ಸಿಕ್ತು. ತಲೆ ಮೇಲೆ ಬೇರೆ ಬೇರೆಯವರು ಇದ್ದರು, ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ ಸಿಕ್ಕಿತ್ತು. ಅದರ ನಂತರ ನಾವು ಟೈಮ್ಸ್ ಆಫ್ ಇಂಡಿಯಾ ಕನ್ನಡ ಅಂತ ಒಂದು ಪತ್ರಿಕೆ ಮಾಡಿದ್ವಿ. ಅದು ಮಾಡುವಾಗಲೂ ಕೂಡ ಅದರ ಕೋರ್ ಟೀಮ್ನಲ್ಲಿ, ಡಿಸೈನ್ ಟೀಮ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ಅದಾದಮೇಲೆ ವಿಜಯ ನೆಕ್ಸ್ಟ್ ಅಂತ ಮಾಡಿದ್ವಿ, ಅದರಲ್ಲೂ ಕೂಡ ಡಿಸೈನ್ ಮತ್ತು ಕಂಟೆಂಟ್ ಎಕ್ಸ್ಪರ್ಟಾಗಿ ಕೆಲಸ ಮಾಡಿದೆ. ಸೊ ಹೀಗೆ ವೃತ್ತಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ರು ನನ್ನ ರಂಗಭೂಮಿಯ ಒಲವಿದೆಯಲ್ಲ, ಅದು ಯಾವಾಗಲೂ ಆ ಸೆಳೆತ ಇದೆಯಲ್ಲ, ಅದು ತುಂಬ ದೊಡ್ಡದು. ಸೊ ಒಂದು ಸಲ ಒಂದು ಮಾತಿದೆ, ಒನ್ಸ್ ಎ ಜರ್ನಲಿಸ್ಟ್ ಈಸ್ ಆಲ್ವೇಸ್ ಎ ಜರ್ನಲಿಸ್ಟ್ ಅಂತಾರೆ. ಆದರೆ ಒಂದು ಸಲ ನಾವು ಕಲೆಗೆ ಅಥವಾ ಮುಖಕ್ಕೆ ಬಣ್ಣ ಹಚ್ಚುವುದನ್ನು ಕಲಿತ್ರೆ ನಮಗೆ ಆ ಸೆಳೆತ ಇದೆಯಲ್ಲ, ಅದು ತುಂಬ ದೊಡ್ಡದು. ಅದು ಯಾವಾಗಲೂ ಸೆಳಿತಾನೆ ಇರುತ್ತೆ. ನಾವು ಪದೇ ಪದೇ ರಂಗಭೂಮಿ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ರಂಗಭೂಮಿಯಲ್ಲಿ ತೊಡಗಿಸ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದು ಯಾಕೆ ಹಾಗೆ ಅನಿಸುತ್ತೆ, ಯಾಕೆ ಹಾಗಾಗುತ್ತೆ ಅಂತ ಗೊತ್ತಿಲ್ಲ.